ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಸಂಡೇ ಏನು ಸ್ಪೆಷಲ್ ಮಾಡಿರಲಿಲ್ಲ ನಾನ್ ವೆಜ್ಜು. ಹಾಗಾಗಿ ಇವತ್ತು ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಚಿಕ್ಕ ಮಗಳಿಗೆ ಪಾಯಸ ಅಂದರೆ ತುಂಬ ಇಷ್ಟ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ. ಹಾಗೆ ಸ್ವಲ್ಪ ಸಬ್ಬಕ್ಕಿ ಇತ್ತು ಮನೆಯಲ್ಲಿ, ಹಾಗಾಗಿ ಸಬ್ಬಕ್ಕಿನ ನೆನೆಸಿದೆ. ಸಬ್ಬಕ್ಕಿ ಮತ್ತು ಶಾವಿಗೆ ಎರಡೂ ಹಾಕ್ಬಿಟ್ಟು ಪಾಯಸ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ 2 ಬಾದಾಮ್ ಪೌಡ್ರ್ ಪ್ಯಾಕೆಟ್ ಚಿಕ್ಕದು ಬರುತ್ತಲ್ಲ, 5 ರುಪೀಸ್ದು, ಅದನ್ನು ಹಾಕಿ ಮಾಡಿದೆ. ಪಾಯಸ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಕ್ರೀಮಿ ಟೆಕ್ಸ್ಚರಲ್ಲಿ. ಸೇಮ್ ಮದುವೆ ಮನೆಗಳೆಲ್ಲ ಹಾಕ್ತಾರಲ್ಲ, ಅಂದರೆ ಫಂಕ್ಷನ್ ಮಾಡಿದಾಗ ಆ ರೀತಿ ಇತ್ತು ಪಾಯಸ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಸ್ವಲ್ಪ ತೆಳುವಿರಲಿ, ತೀರಾ ಗಟ್ಟಿ ಆದರೆ ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪ ತೆಳುವಾಗಿದ್ದಾಗಲೇ ನಾವು ಎತ್ಕೊಂಡು ಅಂದರೆ ಬಾಟ್ಲಿಗೆ ಹಾಕ್ಕೊಂಡು ತಿಂತಾಯಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಅಂದರೆ ಸೋಮವಾರ ದೋಸೆಗೆ ನೆನೆಸಿದ್ದೆ. ಹಾಗಾಗಿ ಇವತ್ತು ದೋಸೆ ಬೇಡ, ಇಡ್ಲಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ದೋಸೆ ಬಾಕ್ಸಿಗೆ ತೊಗೊಂಡೋದಾಗ ಮಧ್ಯಾಹ್ನ ತಿನ್ನೋ ಅಷ್ಟರಲ್ಲಿ ಒಂಥರ ಒಣಗೋದಂಗೆ ಆಗೋಗಿರುತ್ತೆ. ಹಾಗಾಗಿ ಇಡ್ಲಿ ಮತ್ತು ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈ ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ಇಲ್ಲಿ ಇಡ್ಲಿ ಬೇಯ್ತಾ ಇದೆ. ಇಡ್ಲಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ. ಏನಕ್ಕಪ್ಪ ಅಂತಂದರೆ ಸ್ವಲ್ಪ ಸಬ್ಬಕ್ಕಿ ಹಾಕಿದೆ, ಅಂದರೆ ಪಾಯಸಕ್ಕೆ ಅಂತ ಹೇಳ್ಬಿಟ್ಟು ಸಬ್ಬಕ್ಕಿ ನೆನೆಸಿದ್ನಲ್ಲ, ಸ್ವಲ್ಪ ದೋಸೆಗೂ ಎತ್ತಿಟ್ಟು ಸ್ವಲ್ಪ ಪಾಯಸಕ್ಕೆ ಹಾಕ್ತೆ. ಹಾಗಾಗಿ ಇಡ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಎತ್ತೋದಕ್ಕೂ ಅಷ್ಟೇ ಒಂಥರ ಅಂಟ್ಕೋತಾ ಇರಲಿಲ್ಲ, ಚೆನ್ನಾಗಿ ಬೆಂದಿತ್ತು. ಹಾಗೆ ಮಧ್ಯಾಹ್ನನೂ ಕೂಡ ಅಷ್ಟೇ ತಿನ್ನುವಾಗ ಚೆನ್ನಾಗಿ ಬಂದಿತ್ತು, ಏನು ಒಣಗ್ದಂಗೆ ಅನ್ನಿಸ್ಲಿಲ್ಲ. ಹಾಗಾಗಿ ಮಧ್ಯಾಹ್ನಕ್ಕೂ ಇಡ್ಲಿ ಮತ್ತು ಸಾಂಬಾರು ತಗೊಂಡೋಗಿದ್ದೆ. ಇದು ಚಟ್ನಿ ಈ ಟೈಮಲ್ಲಿ ಮಾಡಲ್ಲ, ಬೇಸಿಗೆ ಟೈಮಲ್ಲಿ, ಯಾಕಂದರೆ ಇವಾಗ ಚಟ್ನಿ ಹಳ್ಸೋಗ್ಬಿಡುತ್ತೆ ಬೇಗ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಸೇಮ್ ಮಲ್ಲಿಗೆ ಹೂವು ಬಂದಿದೆ ಇಡ್ಲಿ. ನೀವೂ ಅಷ್ಟೇ ಸಬ್ಬಕ್ಕಿ ಹಾಕಿ, ಉದ್ದಿನಬೇಳೆ, ಸಬ್ಬಕ್ಕಿ, ಹಾಗೆ ಅನ್ನ ಉಳಿದಿತ್ತು, ಅನ್ನ ಹಾಕ್ತಾರೆ. ಇಲ್ಲ ಕೆಲವರು ಅವಲಕ್ಕಿ ಹಾಕ್ತಾರೆ, ಅವಲಕ್ಕಿ ಕೂಡ ಹಾಕಿ ಮಾಡ್ಬೋದು. ನಾನು 2 ಡಬ್ಬೆ ಮಾಡಿದ್ದೆ, ಈಗ ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು. 2 ಡಬ್ಬೆನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದು ಇಡ್ಲಿ ಮಾತ್ರ. ಸೊ ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ ಇಡ್ಲಿ. ಹಾಗೆ ಕೆಲಸಕ್ಕೆ ಹೋಗ್ತಾಯಿದ್ದೆ, ಅಂದರೆ ಮಗಳಿಗೆ ಇವಾಗ ರಜೆ ಕೊಟ್ಟಿದ್ದಾರೆ, ಚಿಕ್ಕವಳಿಗೆ ಸಮ್ಮರ್ ಹಾಲಿಡೇಸು. ಹಾಗೆ ಇದು ಮೊನ್ನೆ ಬ್ಯಾಗ್ ತೊಗೊಂಡಿದ್ನಲ್ವ, ಸೊ ಅದನ್ನೇ ತೊಗೊಂಡು ಹೋಗ್ತಾಯಿದ್ದೀನಿ. ಹಾಗೆ ಲಂಚ್ ಬ್ಯಾಗು ಕೂಡ ಕಿತ್ತೋಗಿದೆ, ಅದನ್ನು ತೊಗೋಬೇಕು. ನೋಡೋಣ, ನೆಕ್ಸ್ಟ್ ಮಂತ್ ಸ್ಯಾಲ್ರಿಲಿ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ನೀವು ಬಸ್ ಸ್ಟಾಪ್ವರೆಗೂ 1 ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡು ಹೋಗೋದು ನಮ್ಮ ಮನೆ ತಾಯಿಂದ. ಸೊ ನಡ್ಕೊಂಡು ಹೋಗ್ತಾಯಿದ್ದೆ. ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಬರುವಾಗ, ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ಬರುವಾಗ ತೊಗೊಂಡಿದ್ದು ಕ್ಲಿಪ್ಪು. ಡೈಲಿ ಬಸ್ ಸ್ಟಾಪಿಗೂ ಮನೆ ಹತ್ರಕ್ಕೂ ನಡ್ಕೊಂಡೇ ಓಡಾಡ್ತೀನಿ. 1 ಕಿಲೋಮೀಟ್ರ್ ಕರೆಕ್ಟಾಗಿ ನಮ್ಮ ಮನೆಗೂ ಬಸ್ ಸ್ಟಾಪ್ಗೂ ಆಗುತ್ತೆ. ಇದು ನೈಟ್ ಬಂದಾಗ ನನ್ನ ಮಗಳು ಬಿಸ್ಕೆಟ್ಸ್ ಇತ್ತು, ಸೊ ಆ ಬಿಸ್ಕೆಟಲ್ಲಿ ಅಂದರೆ ಹ್ಯಾಪಿ ಬಿಸ್ಕೆಟ್ ಇತ್ತು, ಅದರಲ್ಲಿ ಮಿಲ್ಕ್ ಶೇಕ್ ಮಾಡಿದ್ದಾಳೆ. ಬಿಸ್ಕೆಟ್ ಮಿಲ್ಕ್ ಶೇಕ್ ಅಂತಂದರೆ ಬಿಸ್ಕೆಟ್ನ ಹಾಗೆ ಹಾಲು ಹಾಕ್ಬಿಟ್ಟು ಮಿಕ್ಸಿಗೆ ಚೆನ್ನಾಗಿ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಟಿದ್ದು ತಣ್ಣಗಿತ್ತು. ಆಚೆಯಿಂದ ಬಂದಿದ್ದ ಸೆಕೆಗೂ ಅದಕ್ಕೂ ತುಂಬ ಚೆನ್ನಾಗಿತ್ತು ಕುಡ್ದಿದ್ದು. ಅಂದರೆ ನನ್ನ ಮಕ್ಕಳು ಎಲ್ಲ ಹೆಲ್ಪ್ ಮಾಡ್ತಾರೆ ಅಡುಗೆ ಕೆಲಸದಲ್ಲಾಗಲಿ, ಹಾಗೆ ವೆರೈಟಿಯಾಗಿ ಏನಾರು ಟ್ರೈ ಮಾಡಬೇಕು ಅನ್ನೋದ್ರಲ್ಲಾಗಲಿ. ಸೊ ಹಾಗಾಗಿ ಅದನ್ನು ಕುಡಿದೆ. ಇದು ಮಂಗಳವಾರ ಅಂತಂದರೆ ಮಂಗಳವಾರ ಈವ್ನಿಂಗೇನೆ ಮಗಳಿಗೆ ಚಿಕ್ಕವಳಿಗೆ ಬಟ್ಟೆ ತರಬೇಕಿತ್ತು, ಹೋಗಿ ಬಟ್ಟೆ ತೊಗೊಂಬಂದು ಅಲ್ಲೇನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಹಾಗೆ ಬಟ್ಟೆ ಒಲೆ ಹಾಕಿದ್ದೆ ಕೂಡ, ಸೀರೆಗಳೆಲ್ಲ ಇದ್ದು, ಹಾಗಾಗಿ ಅದನ್ನು ಇಸ್ಕೊಂಬರೋಣ ಅಂತ ಹೋಗಿದ್ದೆ. ಇದು ಇವಾಗ ಯೆಲ್ಲೋ ಕಲರ್ ಬ್ಲೌಸ್ ಕೊಟ್ಟಿದ್ದು, ಅದು ಅಳತೆ ಬ್ಲೌಸು, ಹಾಗಾಗಿ ಅದನ್ನು ಎತ್ತಿಡ್ತಾ ಇದ್ದೀನಿ. ಹಾಗೆ ಇದು ಸೀರೆ ನಮ್ಮಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡಿಸಿತ್ತಲ್ವ ದೇವರಿಗೆ, ಇದನ್ನೇ ಬಾಗ್ನಕ್ಕೆ ಕೊಟ್ಟಂಗೆ ನನಗೆ ಕೊಟ್ಟರು. ಅಂದರೆ ಗೌರಿ ಹಬ್ಬದಲ್ಲಿ ಬಾಗ್ನಕ್ಕೆ ಸೀರೆ ಕೊಡ್ತಾರಲ್ಲ ಹೆಣ್ಮಕ್ಳಿಗೆ, ಹಾಗಾಗಿ ಅದನ್ನು ಕೊಟ್ಟಿದ್ದರು. ಅದಕ್ಕೆ ನಾನೇ ಹೊಲಿಸ್ಕೊಂಡಿದ್ದೀನಿ. ಹಾಗೆ ಈ ಸೀರೆ ನಮ್ಮ ದೊಡ್ಡಮ್ಮ ಕೊಟ್ಟಿದ್ದರು, ಅಂದರೆ ನಮ್ಮ ಅಪ್ಪ ಅವರ ಅಣ್ಣನ ಹೆಂಡತಿ, ಅಂದರೆ ಅವರು ಹೊಸ ಮನೆ ಕಟ್ಟಿದ್ರು, ಬಟ್ಟೆ ಕೊಟ್ಟಿರಲಿಲ್ಲ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ನನಗೊಂದು, ನನ್ನ ತಂಗಿಗೊಂದು ಈ ಥರ ಸೀರೆ ಕೊಟ್ಟರು. ಕಾಟನ್ ಸ್ಯಾರಿ ಚೆನ್ನಾಗಿದೆ, ಅದನ್ನು ನನ್ನ ಮಗಳು ಹೊಲಿಸ್ಕೊಂಡಿದ್ದಾಳೆ. ಹಾಗೆ ನನ್ನ ಹತ್ರ ವೈಟ್ ಸ್ಯಾರಿನೇ ಇಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ವೈಟ್ ಸ್ಯಾರಿ ತೊಗೊಂಡಿದ್ದೆ. ಸೊ ಇದು ಅದರದ್ದು ಬ್ಲೌಸು. ವೈಟ್ ಸ್ಯಾರಿ ಕಾಟನ್ನು, ಫುಲ್ಲು ಪ್ಯೂರ್ ಕಾಟನ್ನು, ಸೇಮು ಕೇರಳಿಯನ್ಸ್ ಉಡ್ತಾರಲ್ಲ ಆ ರೀತಿ ಇದೆ, ತೋರಿಸ್ತೀನಿ ಕೂಡ. ಹಾಗೆ ಇದು ಸೀರೆ ಅದೇ ಹೇಳಿದ್ನಲ್ಲ ಅಮ್ಮ ಕೊಟ್ಟಿದ್ದು ಲಕ್ಷ್ಮಿಗೆ, ಸೊ ಅದರದ್ದು ಬ್ಲೌಸು. ಇಲ್ಲಿ ಒಬ್ರ ಹತ್ರ ಹೊಲಿಸ್ತೀನಿ, ಚೆನ್ನಾಗಿ ಹೊಲಿತಾರೆ. ಬ್ಲೌಸು ಕೂಡ ಅಷ್ಟೇ ನೀಟಾಗಿ ಫಿಟ್ಟಿಂಗಾಗಿ ಹೊಲಿದಿದ್ರು.
ಹಾಗೆ ಇದು ನನ್ನ ಮಗಳದ್ದು ಬ್ಲೌಸು. ಅವಳು ಯಾವಾಗಲೂ ಹಿಂದೆ ಉಕ್ಸ್ ಹಾಕಿಸ್ತಾಳೆ, ಅಂದರೆ ಪ್ರಿನ್ಸಸ್ ಕಟ್ ಅಂತಾರಲ್ಲ, ಸೊ ಆ ರೀತಿ ಬ್ಲೌಸ್ನ ಹೊಲಿಸಿಸ್ತಾಳೆ. ಹಾಗೆ ಇದನ್ನು ಕೂಡ ಅಷ್ಟೇ ಅವಳಿಗೆ ಹೊಲಿಸ್ಕೊಂಡಿರೋದು, ಅದೇ ವೈಟ್ ಸ್ಯಾರಿ ಇದೆಯಲ್ಲ ಅದ್ರದ್ದು ಇದನ್ನು ಕೂಡ ಹಿಂದೆ ಬಟನ್ ಹಾಕ್ಸಿ ಈ ರೀತಿ ಹೊಲಿಸ್ಕೊಂಡಿದ್ದಾಳೆ. ಹಾಗೆ ಇನ್ನೊಂದು ಸ್ಯಾರಿ ಇದೆ, ಅದು ಮೀಶೋದಲ್ಲಿ ಬುಕ್ ಮಾಡಿದ್ದಿದೆ. ಅದು ಕೂಡ ಅಷ್ಟೇ ಹೆಣ್ಮಕ್ಳು ಇದ್ದರೆ ಇದು ಮುಂದೆ ಬಟನ್ ಹಾಕ್ಬಿಟ್ಟಿದ್ದಾರೆ ಇದೊಂದು ಸ್ಯಾರಿಗೆ ಮಾತ್ರ. ಹೆಣ್ಮಕ್ಳಿದ್ರೆ ಹಾಗೇ ಏನು ಇಷ್ಟಪಡ್ತಾರೆ ಅದೆಲ್ಲ ಕೊಡಿಸ್ಲೇಬೇಕಾಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಇದು ಸಿಲ್ವರ್ ಕಲರ್ ತುಂಬ ಚೆನ್ನಾಗಿದೆ ಬ್ಲೌಸು, ಒಂಥರ ಸೇಮ್ ಸಿಲ್ವರ್ ಅಂದರೆ ಬೆಳ್ಳಿ ಅಂತಾರಲ್ಲ, ಸೊ ಅದೇ ರೀತಿ ಇದೆ. ನನಗೂ ಕೂಡ ಇಷ್ಟ ಆಯಿತು. ಬಟ್ ಅವಳು ನಾನು ಹೊಲ್ಸ್ಕೊತೀನಿ ಅಂದಿದ್ದಕ್ಕೆ ಸರಿ ನೀನೇ ಹೊಲ್ಸ್ಕೊ ಅಂತಂದೆ. ಹೆಣ್ಮಕ್ಳಿರ ತಾಯ್ದಿರು ಬುಳ್ಬುಳ್ಡಿಗೆ ಅಂತ ನಮ್ಮಮ್ಮ ಹೇಳೋರು, ಅಂದರೆ ಅವ್ರು ಏನೇ ಹಾಕ್ಕೊಂಡ್ರು ಮಕ್ಳು ಅದೆಲ್ಲ ಆಸೆ ಪಡ್ತಾರಂತೆ, ಅಂದರೆ ನನಗೆ ಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಹೆಣ್ಮಕ್ಳು ತಾಯಿದಿರು ಅವ್ರು ಏನೇ ತಂದರು ಏನೇ ಹಾಕ್ಕೊಂಡ್ರು ಹೆಣ್ಮಕ್ಳು ಇರೋರು ಅವರ ಮಕ್ಳುಗಳಿಗೇ ಕೊಡ್ತಾರೆ. ಯಾಕಂದರೆ ತಾಯಿ ಮನಸ್ಸು ತಾಯಿ ಇರೋದೇ ಅನ್ನೋದಕ್ಕೆ ಅಲ್ವಾ. ಯಾಕಂದರೆ ಮಕ್ಳು ಇಷ್ಟಪಟ್ಟು ಕೇಳ್ತಾರಲ್ಲ, ಸೊ ಹಾಗಾಗಿ ನಮ್ದು ಇನ್ನೇನು ನಡೆಯುತ್ತೋ, ನಮ್ಮ ಮಕ್ಕಳೇ ಹಾಕ್ಕೊಳ್ಳಿ ಬಿಡು ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಅವಳಿಗೆ ಕೊಟ್ಟಿದ್ದು. ಇವಾಗ 4 ಸ್ಯಾರಿನ ಈಸ್ಕೊಂಬಂದಿದ್ದು ನೋಡ್ತಾ ಇರ್ಬೋದು. ಇಲ್ಲಿ ಎಲ್ಲ ಸ್ಯಾರಿಗೆ ಮತ್ತು ಬ್ಲೌಸ್ಗಳನ್ನ ಚೆಕ್ ಮಾಡ್ತಾಯಿದ್ದೀನಿ, ಎಲ್ಲ ಕರೆಕ್ಟಾಗಿ ಹೊಲ್ದಿದ್ದಾರಾ ಹೇಗೆ ಅಂತ ಹೇಳಿಬಿಟ್ಟು. ಹಾಗೆ ಇದು ನನ್ನ ಮದುವೆದು ರೇಷ್ಮೆ ಸೀರೆ, ಅಂದರೆ ಹಸ್ಬೆಂಡ್ ಮನೆ ಕಡೆಯಿಂದ ಕೊಡ್ತಾರಲ್ಲ ಆ ಸ್ಯಾರಿ. ನಾನು ಜಿರಳೆ ಬರಬಾರ್ದು, ಹಾಗೆ ಸ್ಮೆಲ್ ಬರಬಾರ್ದು ಅಂತ ಹೇಳ್ಬಿಟ್ಟು ಇದಕ್ಕೆ ನ್ಯಾಪ್ಥಲಿನ್ ಬಾಲ್, ಅಂದರೆ ಅದೇ ನುಸಿ ಉಂಡೆ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಹಾಕಿ ಇಟ್ಟಿದ್ದೆ. ಅದು ಫುಲ್ಲು ಸೀರೆ ಮತ್ತು ಬ್ಲೌಸ್ ಎರಡೂ ಕೂಡ ಹಾಳಾಗಿದೆ. ಹಾಗಾಗಿ ಅದನ್ನು ಸುಮ್ಮನೆ ಇಟ್ಕೊಂಡು ಏನು ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಗೌನ್ ಹೊಲಿಸಿದ್ದೀನಿ. ಇದು ಬಾರ್ಡ್ರು ಮುಂದೆ ಬರೋ ಥರ ಹಾಕಿ ದೊಡ್ಡೋಳಿಗೆ ಹೊಲಿಸಿರೋದು. ಅದು ಅವರು ರೌಂಡ್ ಶೇಪ್ ಇಟ್ಟವ್ರೆ, ಮುಂದೆ ಡಿಸೈನ್ ಇಡಿ ಅಂತ ಹೇಳಿದೆ, ಬಟ್ ಅವರು ಇಟ್ಟಿಲ್ಲ. ಏನು ಮಾಡೋದಕ್ಕಾಗಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಹೊಲ್ದವ್ರೆ. ಇದಕ್ಕೆ 700 ತೊಗೊಂಡ್ರು. ನನಗೆ ಅಷ್ಟೇನು ಇಷ್ಟ ಆಗಿಲ್ಲ ಇದು ಹೊಲ್ದಿರೋದು. ಅಂದರೆ ಅವರು ಅದೇ ಈಗ ನಾನು ಹೇಳಿದ್ನಲ್ಲ ಬ್ಲೌಸ್ ಎಲ್ಲ ಹೊಲಿಸಿದ್ದು, ಬ್ಲೌಸ್ ಚೆನ್ನಾಗಿ ಹೊಲಿತಾರೆ, ಬಟ್ ಗೌನೆಲ್ಲ ಅವ್ರು ನೀಟಾಗಿ ಹೊಲ್ದಿಲ್ಲ ಅಂತ ಅನ್ನಿಸ್ತು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಇದಿಷ್ಟು ಸ್ಯಾರಿ ಮತ್ತು ಇದು ಬ್ಲೌಸು. ಅದು ಗ್ರೀನ್ ಕಲರ್ ಸ್ಯಾರಿ 18 ವರ್ಷದ, ಅಂದರೆ ನಮ್ಮ ಮದುವೆಗೆ ಹಸ್ಬೆಂಡ್ ಮನೆ ಕಡೆಯಿಂದ ತಂದಿದ್ರ ಅಂತ ಹೇಳಿದ್ನಲ್ಲ, ಸೊ ಅದನ್ನು ನಾನು ಮದುವೆಯಲ್ಲಿ ಉಟ್ಟಿರಲಿಲ್ಲ, ಅಂದರೆ ಮದುವೆ ಆಗಿ ಹೋಗುವಾಗ ಹೊಸ್ಗೆ ಹಾಕ್ತಾರಲ್ಲ, ಸೊ ಅವಾಗ ಹುಟ್ಟಿದ್ದೆ. ಹಾಗೆ ನನ್ನ ಮೈದನ ಮದುವೆಯಲ್ಲಿ ಒಂದು ಸಲ ಹುಟ್ಟಿದ್ದೆ ಅನಿಸುತ್ತೆ, ಅಷ್ಟೇ 2 ಸಲ ಹುಟ್ಟಿದ್ದು. ಆಮೇಲೆ ಬ್ಲೌಸು ಟೈಟ್ ಆಯಿತು, ನೆಕ್ಸ್ಟು ಸ್ಯಾರಿ ಉಡಲೇ ಇಲ್ಲ. ಬಟ್ ಅಲ್ಲಿ ಹೊಲಿವಾಗ ಹೇಳಿದ್ರು ಅಂತ, ಇದು ತುಂಬ ಚೆನ್ನಾಗಿದೆ ಸೀರೆ, ಈ ಥರ ಕ್ವಾಲಿಟಿ ಸೀರೆ ಬರೋದಿಲ್ಲ, ಯಾರು ಈ ಥರ ಸೀರೆ ಕಟ್ ಮಾಡಿಸ್ತಾ ಇದ್ದಾರೆ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹಾಳಾಗಿದ್ದರಿಂದ ಹೊಲ್ಸಿದ್ದೀನಿ. ನೋಡಬೇಕು ಅವಳು ಹಾಕೊಂಡಾಗ ಯಾವ ರೀತಿ ಕಾಣಿಸುತ್ತೆ ಇದು ಅಂತ ಹೇಳ್ಬಿಟ್ಟು. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಚಾನೆಲ್ನ ಲಿಂಕ್ ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ, ಹೆಲ್ಪ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಷ್ಟು ವಿಡಿಯೋ ನೋಡ್ತೀರಾ, ಹಾಗೆ ಕಮೆಂಟ್ಸ್ ಹಾಕ್ತೀರಾ, ಸೊ ನಮಗೂ ಕೂಡ ಇನ್ಸ್ಪಿರೇಷನ್ ಬರುತ್ತೆ ವಿಡಿಯೋ ಮಾಡಬೇಕಂತ ಹೇಳ್ಬಿಟ್ಟು. ವಿಡಿಯೋ ವ್ಯೂಸ್ ಆಗ್ತಾಯಿಲ್ಲ, ಹಾಗೆ ಯಾರು ಕಮೆಂಟ್ಸ್ ಆಗ್ತಾಯಿಲ್ಲ ಅಂತಂದರೆ ನಮಗೂ ವಿಡಿಯೋ ಮಾಡೋದಕ್ಕೆ ಒಂಥರ ಅನಿಸುತ್ತೆ, ವಿಡಿಯೋ ಯಾರು ನೋಡ್ತಾಯಿಲ್ಲ ಏನಕ್ಕೋಸ್ಕರ ಮಾಡಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಪ್ಲೀಸ್ ಇದೊಂದು ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.